मुझे बघा बाळांद्या बघा ते पुन्हा एक सोडा सरबत चंद्राक्षावर ನಮ್ಮ ಕೊಡಚನೆಯ ಮರಿಪಾದೆಯ ಬ್ರಹ್ಮ ವೈದರ್ಕಲ ಜಾನು ಕಡದಾಳಿಯಲ್ಲಿ 2 ಅಂಕ ಈ ಬಾರಿ ಜಂಪು ಆರಂಭ. ವರುಣ ದಾಳಿಯೊಂದಿಗೆ ಕದನ ಆರಂಭ. ಸೋಲು ಗೆಲುವುಗಳ ನಡುವೆ 10,000 ಅಂತರ ಇದೆ. ಗೆದ್ದಲ್ಲಿ 25, ಸೋತಲ್ಲಿ 15. ಕೊಡುವವರು ಕುಪ್ಪೆಟ್ಟಿಯವರು. ಎಸ್, 50,000 ಒಟ್ಟು ನಗದು ಪುರಸ್ಕಾರವನ್ನ ಕೊಡುವಂತಹ ಕುಪ್ಪೆಟ್ಟಿ ಕಪ್ 2026ರ ಅಂತಿಮ ಕದನ ಆರಂಭಗೊಂಡಿದೆ. ಉಜಿರೆಗೋ ಮರಿಪಾದೆಗೋ. ಎಸ್, ಮರಿಪಾದೆಯಲ್ಲಿ ಇವತ್ತು ಹಗ್ಗ ಜಗಾಟದಲ್ಲಿ ಅಲ್ಲಿ ಹೋಗಿ ಟ್ರಾಫಿಯನ್ನು ಹಿಡಿತಾರ. ಎಲ್ಲ ಮುಂದುಗೂಢವಾಗಿದೆ. ಎಸ್, ಗ್ರಿಪ್ ಮಾದರಿಯಲ್ಲಿ 520 ಕೆಜಿ ವಿಭಾಗದಲ್ಲಿ ಫುಲ್ ಗ್ರಿಪ್ ಮಾದರಿಯ ಹಗ್ಗ ಜಗಾಟ ನಮ್ಮ ಕೊಡಚನೆಯ ಮರಿಪಾದೆಯ ಬ್ರಹ್ಮ ವೈದರ್ಕಲ ಅಂಗಣದಲ್ಲಿ ಆಯೋಜನೆ ಈ ದಿನ ನಡೆಯಲಿದೆ. ನಮ್ಮ ರಾಜನವರ ಮಾಹಿತಿ ಸಿಕ್ಕಿದೆ. ಇಲ್ಲಿ ರಾಜನ ಕಾಣ್ತಾ ಇಲ್ಲ. ಮರಿಪಾದೆಯ ಹಿರಿಯ ಸದಸ್ಯರು 2 ಅಂಕಗಳ ಸಂಪಾದನೆಯೊಂದಿಗೆ ಖಾತೆ ಆರಂಭಿಸಲಾಗಿದೆ. SDM ಉಜಿರೆ ಕೊಪ್ಪಲ್ ಆದರ್ಶ ದಾಳಿ ಒಳಭಾಗದಲ್ಲಿ ಹೋರಾಟದಲ್ಲಿ ಆದರ್ಶ ಯಬೋ 1, 2, 3 ಕ್ಷಮಿಸಿ 3 ಅಂಕಗಳು SDM ಖಾತೆಗೆ. ಕೋಟಿ ಚೆನ್ನಯ್ಯ ಮರಿಪಾದೆ ಖಾತೆ ಆರಂಭಿಸಬೇಕಷ್ಟೇ. ಜಾನು ಕಳೆದ ದಾಳಿಯಲ್ಲಿ 2 ಅಂಕ ಈ ಬಾರಿ ಜಂಪು. ಜಾನು ಯಪ್ಪಪ್ಪ ಜಿಂಕಲೇ ಜಿಂಕ ಜಿಂಕ ಜಾನು ಖಾತೆ ಆರಂಭ ಬೇಕಾಗಿದೆ. ಮರಿಪಾದೆ ವಲಯದ ಹಾಗೆಯಲ್ಲಿ ಮುಂದುವರಿಯಬೇಕಿದೆ. ಪ್ರವೀಣ ಇನ್ಫಾರ್ಮ್ ಆಟಗಾರ. ಎಡ ಬಲ ಎಡ ಬೋನಸ್ ಪ್ರಯತ್ನ ಎಲ್ಲೂ ಕೂಡ ಸಮ್ಮಿಶ್ರ ದಾಳಿ. ಪ್ರವೀಣ ದಾಳಿಯಲ್ಲಿ ಪ್ರತಿದಾಳಿ ಮಾಡಬಲ್ಲ ಆಟಗಾರ. ಆಲೋಚನೆಗಳಿದೆ, ಯೋಚನೆಗಳಿದೆ. ಗೆಲುವಿನ ಪಂದ್ಯವನ್ನು ಕಾಣಬೇಕಾಗಿದೆ. ಅತ್ತಾಜವರ ಹೇಳಿ. ಬೆಳಗಿನ ಜಾವ ಅಲ್ಲಿ ಅವಿಲ್ ಮಿಲ್ಕ್ಗೆ ರೇಟ್ ಕಡಿಮೆ ಇದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಹೋಗಿ ಖಾಲಿ ಮಾಡುವಂತೆ. ಖಂಡಿತ ನಾವೇ ಹೋಗುವ. ಸೂಪರ್ ಟೇಕಲ್ ಓವರ್ ಕಾನ್ಫಿಡೆಂಟ್ ಸೆಲ್ಫ್ ಔಟ್. ಖಾತೆ ಆರಂಭ 1, 2, 4 ಸೂಪರ್ ಟೇಕಲ್. ತಂಡ ಅಂಕವನ್ನ ಕೊಟ್ಟಿದ್ದಾರೆ ಜಾನು. ವರುಣ ಪ್ರತಿದಾಳಿಯ ಸಮರ್ಪಕವಾದ ಹೆಜ್ಜೆಗಳ ಅನುಭವದಲ್ಲಿ ಜಿಹಾ ಖಾತೆಗೆ ಆರಂಭ. और अंक 3, 4. ಸೂರ್ಯನ ಮೇಲೆ ಆಕ್ರಮಣ ಆಗಿತ್ತು ಬೆಳಗಿನ ಜಾವ. ಕವರ್ನಲ್ಲಿ ಸೂರ್ಯ, ಇಲ್ಲಿ ಚೇತನ ಆಕ್ರಮಣವಿದೆ. ಜೂನಿಯರ್ ಮತ್ತು ಸೀನಿಯರ್ಗಳ ಸಮಾಗಮವಾಗಿ ಹೋರಾಟದಲ್ಲಿ ತೋರ್ಪಡಿಸಿಕೊಳ್ಳಬಲ್ಲ 65 ಕೆಜಿ ವಿಭಾಗದ 25,000 ನಗದು ಪುರಸ್ಕಾರದ ಕಬಡ್ಡಿಯ ಫೈನಲ್ ಕದನವನ್ನು ನಾವು ಕಂಡುಕೊಳ್ಳುತ್ತಾ ಇದ್ದೇವೆ. सकाळीचे 5 वाजून 30 मिनिट झालेले आहेत. आपण पाहत आहोत आबारिकेचे शेवटचा खेळ. प्रवीण आहेत राईड मध्ये 4 आणि 3 पुढे आहेत SDM उजिरे. शेवटीपर्यंत बघूया कोणती संघाने हा खेळ जिंकणार आहोत. ಏಪ್ರಿಲ್ ತಿಂಗಳ 19ನೇ 18ನೇ ತಾರೀಕಿನ ದಿನ ಯಂಗ್ ಬಾಯ್ಸ್ ಸಮರಾಲದ ರಾಷ್ಟ್ರೀಯದಲ್ಲಿ 25 ವರ್ಷದ ವಯೋಮಾನದ
ಮುಕ್ತ ಕಬಡ್ಡಿ 30,000 ನಗದು ಪುರಸ್ಕಾರಕ್ಕಾಗಿ ನಡೆಯಲಿದೆ. ಟೈಮ್ ಔಟ್. 5 ಡಿಫೆಂಡರ್ಗಳ ನಡುವೆ ಸುಮುಖ ಈ ಪಂದ್ಯಾವಳಿಯಲ್ಲಿ ದಿವಾಕರ್ ಅವರೇ, ಎಸ್, ಕೆಲವೊಂದು ಸ್ಪರ್ಧೆಗಳಲ್ಲಿ ನಾವು ಗಮನಿಸಿದಂತೆ ಕೆಲವೊಂದು ತೀರ್ಪುಗಾರರಿಗೆ ಅಸಿಸ್ಟೆಂಟ್ ಸ್ಕೋರ್ಗಳಾಗಿ ಕೊಟ್ಟಾಗ ಸ್ವಲ್ಪ ಮುಜುಗರವನ್ನು ಅನುಭವಿಸ್ತಾರೆ. ಆದರೆ ಇಲ್ಲಿ ಒಬ್ಬ ರಾಷ್ಟ್ರೀಯ ತೀರ್ಪುಗಾರ ನಮ್ಮ ಕೃಷ್ಣಾನಂದ ಅವರು ಒತ್ತುಗುಡಿಯಲ್ಲಿ ನಮ್ಮ ಟೈಮರ್ ಕೆಲಸವನ್ನು ಸುಸೂತ್ರವಾಗಿ ನಿರ್ವಹಿಸ್ತಾ ಇದ್ದಾರೆ. ನೋಡಿ, ಇದು ಆ ಒಂದು ಕೆಲಸಕ್ಕೆ ಕೊಡುವಂತಹ ಗೌರವ. ಏನೇ ಕೊಡಲಿ ಅದನ್ನ ಪೂರ್ತಿಯಾಗಿ ನಿಭಾಯಿಸುವಂತಹ ಪರಿಶ್ರಮವನ್ನ ಮಾಡ್ತಾ ಇದ್ದಾರೆ. ಖಂಡಿತ ಅಂತಹ ಮನಸ್ಸುಗಳು ಬೇಕು ಎಲ್ಲ ತೀರ್ಪುಗಾರರಿಗೆ. ಸಂಪೂರ್ಣವಾಗಿ ಕಾರ್ಯಕ್ರಮವನ್ನ ಯಾವ ರೀತಿಯಲ್ಲಿ ಯಶಸ್ಸು ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಆಗಿರುತ್ತದೆ. ಈ ನಿಟ್ಟಿನಲ್ಲಿ 3-4 1 ಅಂಕದ ಅಂತರದಲ್ಲಿ ಪಂದ್ಯ ಇದೆ. ಇದು ಫೈನಲ್ ಕದನ. ಕಳೆದ 2 ಸೆಮಿಫೈನಲ್ ನಿರಾಸೆಯ ಹೋರಾಟವನ್ನ ಕಂಡಿದ್ದ ಪ್ರೇಕ್ಷಕರಿಗೆ ಇಲ್ಲೊಂದು ರೀತಿಯಲ್ಲಿ ಚೇತರಿಕೆಯ ಹಾದಿಯ ಹೋರಾಟ ಕಾಣ್ತಾ ಇದ್ದಾರೆ. 5-3 ಪ್ರವೀಣ 10 മിനിറ്റ് 20 മിനിറ്റ് ദൈർഘ്യമുള്ള ഫൈനൽ പോരാട്ടത്തിലാണ് പ്രിയമുള്ളവരെ. പ്രവീൺ റൈഡൽ ഒരു പോയിന്റുമായി പ്രവീൺ മടങ്ങുന്നു. 4-5. ಜಾನುವನ್ನ ಹೆಚ್ಚಾಗಿ ನೆಚ್ಚಿಕೊಂಡಿರುವಂತಹ ಎಸ್ಡಿಎಂ ದಾಳಿ ಪ್ರತಿದಾಳಿಯಲ್ಲಿ ಜಾನು ಬಂಗಾರದ ಮೇಲೆ ಮಾತಿಯದು 5 ಈಚ್. ಕಾಂಬಿನೇಷನ್ ಬಹಳಷ್ಟು ಶ್ಲಾಘನೀಯವಾಗಿದೆ. ಎರಡೂ ತಂಡಗಳಲ್ಲಿ ಡಿಫೆನ್ಸ್ ಬಹಳಷ್ಟು സുസൂത്രವಾಗಿದೆ. ശക്തമായ 2 ടീമുകൾ തമ്മിലുള്ള വളരെ മനോഹരമായ ഫൈനൽ പോരാട്ടത്തിലാണ്. ആദർശ് കൊപ്പലിന്റെ റൈഡ് കാണാം. വരുൺ സുർക്കേരി എന്തോ പറയുന്നു, എന്തായിരിക്കും? 5ರ ಸಮಬಲದಲ್ಲಿ ಕದನವನ್ನು ನಾವು ಕಾಣ್ತಾ ಇದ್ದೇವೆ. ಸಾಕಷ್ಟು ಪಟ್ಟಿ ಆಯೋಜಿತ ಪಂದ್ಯಾವಳಿಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ತೆರೆಬೀಳಲಿದೆ. ಅದರ ಮೊದಲಾಗಿ ಬಹಳಷ್ಟು ಅದ್ಭುತವಾದ ಒಂದು ಅಂಕಣದಲ್ಲಿ ಪಂದ್ಯ ಮುಂದುವರಿದಿದ್ದಾರೆ. Tremendous match in progress of 5-5 each. Both the teams are totally balanced. That's why this match will become one of the very tight match, most interesting match of the tournament. 25,000 for the winner, 15,000 for the loser of this match again Koppal. ಉಳಿದಿರುವ ಪಂದ್ಯ ಅವಧಿಯಲ್ಲಿ 5-5ರ ಸಮಬಲದಲ್ಲಿ ಕದನವಿದೆ. ಪಂದ್ಯದ ನಿರೀಕ್ಷೆಗಳನ್ನು ಉಳಿಸಿಕೊಳ್ಳಬಲ್ಲ ಜಾಮಯ ಹೋರಾಟಗಳಲ್ಲಿ 2 ತಂಡಗಳನ್ನು ಕಾಣಬಹುದಾಗಿದೆ. ಪ್ರತಿಭಾದಿಯ ಅವಶ್ಯಕತೆಯ ಸಂದರ್ಭಗಳು ಪಂದ್ಯ ಆದರ್ಶ್ ಕೊಪ್ಪಲ್ 7-5ರಲ್ಲಿ ಮುನ್ನಡೆಯಲ್ಲಿ ಕೋಟಿ ಚೆನ್ನೈಯ ಮರಿಪಾಲೆ. ಈ ಜನ ಸೋಡಾ ಸರ್ಬತ್ ಪೂರ್ವ ಇದ್ರು ಮಾರ ಇಲ್ಲಿಗೆ ಬಗ ಮಾಡಂದೆ ಬಗ ದೆಪ್ಪುಂದೆ ಈಗ ಸೋಡಾ ಸರ್ಬತ್ ಚಂದ್ರಾಕ್ಷ ಅವರು ವಿಶ್ರಾಂತಿಯ ಅವಧಿ ಪೂರ್ಣಗೊಂಡಿದೆ. ಕೋಟಿ ಚೆನ್ನೈಯ ಮರಿಪಾಲೆ 7-5ರಲ್ಲಿ ಮರಿಪಾಲೆ ಮುನ್ನಡೆಯಲ್ಲಿ. ಕೈಕಾಲುಗಳೊಂದಿಗೆ ಪ್ರಯತ್ನ. ಬೆಳಗಿನ ಜಾವ ಆಗಮಿಸಿದಂತಹ ವೀಕ್ಷಕರ ಇಲ್ಲಿ ಸಿಂಗಲ್ ಪಾಯಿಂಟ್ 6-7 6-7 1 ಅಂಕದ ಮುನ್ನಡೆಯಲ್ಲಿ ಕೋಟಿ ಚೆನ್ನಯ್ಯ. ಸುಧಾರಣೆ 7-6 1 ಅಂಕದ ಅಂತರದಲ್ಲಿ ಅಂಕ ಕೊಪ್ಪಳ್ ಖಾತೆಯಲ್ಲಿ. കാസർഗോഡിന്റെ ഉദുമ ഭാഗത്തുള്ള റെഡ് ബെൽറ്റ് കപ്പൽ എന്ന ടീമിന് വേണ്ടി ജില്ലാതല സീനിയർ കളിക്കുന്ന ഒരു മികച്ച നാഷണൽ ജൂനിയർ താരമാണ് ആദർശ് കൊപ്പൽ. റൈഡിൽ മറ്റൊരു കാസർഗോഡുകാരൻ മധൂരുകാരൻ കൃതിക് ജോഡി. ആദർശ നദാളി
ಪ್ರತಿದಾಳಿಯಲ್ಲಿ ಪಂದ್ಯ ಕೇರಳ ಕರ್ನಾಟಕದ ಆಟಗಾರರು ಆಹಾ ಯಮ ಯಮ Pradeep, the last man from the side of SDM. Look at the point table 9-6. ಆಂಕಲ್ ಹೋಲ್ಡ್ನಲ್ಲಿ ವರುಣ ಭಟ 65 ಕೆಜಿ ವಿಭಾಗದಲ್ಲಿ ಶ್ರೇಷ್ಠ ಪ್ರದರ್ಶನ 12-6. 12-6. ये प्रवीण की राइड है, दुगुनी संख्या में आगे हैं कोटी चन्नैया मणिपाल है। शैली देखिए, आक्रमण की तेवर देखिए, लंबा कद है, इनकी पैरों का इस्तेमाल किया जाता है। प्रवीण बहुत ही गेमिंग राइड के साथ 25,000 की नगद की राशि की उम्मीद लेकर ಅನಾವರೇ ಒಳ್ಳೆ ಬಲೆ ಯಾರು ವಿಡಿಯೋ ಮಾಡ್ತೀರಿ ಮೈ ಬರ್ತೀರಿ ಮತ್ತೆ ಜಾನು ನೀ ಫೋನು ಎಂತೆಂತ ಪ್ರತಿಭೆಗಳಿದ್ದಾರೆ ಅದನ್ನೇ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಲವ್ ಆಗಿರ್ಬೋದು ಅವರಿಗೆ ಯಶಸ್ವಿ ಜಾನು 7-12 ಮರಳುತ್ತಾ ಇದೆ ತಂಡ SDM 12-7. ಪೂರ್ಣ ಪ್ರಮಾಣದ ಆಟಗಾರರಿರುವ ವೇಳೆಯಲ್ಲಿ ಆದರ್ಶನ ದಾಳಿ. ಸ್ಪರ್ಧೆಯ ರೋಚಕ ಅನುಭವಗಳಲ್ಲಿರುವಂತಹ ಪಂದ್ಯ ಆಟದ ಅಂಕಣದ ಅವಕಾಶ ಮಧ್ಯಂತರದ ವಿರಾಮ 13-7 13-7ರಲ್ಲಿ ಸತ್ಯನಾ ಕೇರಿ ಏನ ವಯರ್ ಮಗ ಭಯ ಪಾಡುವೆ లాస్ట్ సీట్ బుక్ వాళ్ళది ఎదురండి నవీనే వన్నది ರೀಸೆಂಟ್ ಕುಲ್ದಿರ್ತದೆ ಒರಿಯಾನ ಮಣಿ ಪೇರ ಅಂತ ಅಣ್ಣ ಹೆಕ್ ಬರ್ಚು ಮಾರೆ ಪಾಪ ಅದು ವಾಡು ಜಾವ ಭರವಸೆಯನ್ನ ಇಟ್ಟಿದ್ದಾರೆ ಜಂಪರ್ ಜಾನು. ಎಂತೆಂತ ರೈಮಿಂಗ್ಗಳು ನೋಡಿ ಎಲ್ಲ ಪ್ರಾಸಬದ್ಧ. ಜನಾರ್ದನ 3 ಅಂಕಗಳು ಅಂತರ 3ಕ್ಕೆ ಇಳಿದಿದೆ 10-13. ಹಿಂಗೆ ಪಂದ್ಯ ಅಂದ್ರೆ ಅದು ಬೇಕಾಗಿರೋದು ಜಾನು ಅಭಿಮಾನಿಗಳು. ಏಕಾಂಗಿಯಾಗಿ ಪಂದ್ಯ ಗೆಲ್ಲಿಸಬಲ್ಲ ಹೀರೋ ಜಾನು ದಾಳಿಯಲ್ಲಿ ಬಾಗೋಜಿ 11-13. What a comeback of SDM. ದ್ವಿತೀಯ ಬದಿಯಲ್ಲಿ ಗಳಿಸಿದ ಅಂಕಗಳೆಲ್ಲ SDM ಖಾತೆಯಲ್ಲಿ ಆಗಿವೆ. ಅಂತರ 6 ಇವಾಗ 2 ಕಡಿಮೆಯಾಗಿದೆ. 13-11 ಜಾನು ದಾಳಿಯಲ್ಲಿ ಜಾನು ವೇಗ, ಚತುರತೆ, ಅಂಕ ಗಳಿಸಬಲ್ಲ ಸ್ಕಿಲ್ಗಳೆಲ್ಲ ಸಮ್ಮಿಶ್ರ ಆಟಗಾರ ಜಾನು. ಪ್ರವೀಣ ಸಮರ್ಪಕವಾದಂತಹ ಕಿಕ್ಕಲ್ ಕಾನೂನು ವಿಭಾಗದಲ್ಲಿ ಬ್ಯಾಲೆನ್ಸ್ ತಂಡ ತಾಜ್ ಅವರ ಸೈಫ್ ಅವರು ಪ್ರತಿಯೊಂದು ಕಡೆಗಳಲ್ಲೂ ಹೋಗುವಾಗಲೂ ಕೂಡ ಆ ತಂಡದ ಬ್ಯಾಲೆನ್ಸ್ ಅನ್ನ ಕಾಪಾಡಿಕೊಳ್ತಾರೆ. ಇವತ್ತಿನ ದಿನ ಆದರ್ಶ ಕೊಪ್ಪಲನ್ನ ಸೇರಿಸುವ ಮೂಲಕ ರೈಡಿಂಗ್ ವಿಭಾಗ ಇನ್ನಷ್ಟು ಬಲಿಷ್ಠಗೊಳಿಸಲಾಗಿದೆ. 14-11ರಲ್ಲಿ ರೈಡಿಂಗ್ ನಲ್ಲಿ ಕೊಪ್ಪಲ್ ಬಂದ್ರೆ ಡಿಫೆನ್ಸ್ ನಲ್ಲಿ ನಮ್ಮ ಸೃಜನ್ ಕಾರ್ವಿ ಬಂದಿದ್ದಾರೆ. ಒಂದಷ್ಟು ಬದಲಾವಣೆ ಆದರ್ಶಕ್ಕೆ ಪದ ಹಾಗೂ ಪ್ರತಾಪ ವಿಶ್ರಾಂತಿಯಲ್ಲಿರುವ ಕಾರಣ ಆ ಸ್ಥಾನಕ್ಕೆ ಅಷ್ಟೇ ಪ್ರಮುಖ ಆಟಗಾರರು ಬೇಕು. ಅದನ್ನು ಪರಿಗಣಿಸಿ ಆಯ್ಕೆ ಮಾಡ್ತಾರೆ ಸೈಫ್ ಅವರು.
ಪುಸ್ತಕದಲ್ಲಿ ಒಂದಷ್ಟು ಆಟಗಾರರಿದ್ದಾರೆ ಸೈಫ್. ಖಂಡಿತ ಕ್ಲಬ್ ಮತ್ತು ಅಕಾಡೆಮಿ ಬಹಳಷ್ಟು ಜನ ಇದ್ದಾರೆ. ಕೇವಲ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರವಲ್ಲ, ಉತ್ತರ ಕರ್ನಾಟಕದಲ್ಲಿ ಅನೇಕ ಕಡೆಗಳಲ್ಲಿ ಹೋಗಿ ಬಹುಮಾನವನ್ನ ಪಡೆಕೊಂಡು, ಆ ಬಹುಮಾನ ಪಡ್ಕೊಂಡ ಬಳಿಕ ಅವರ ಡ್ಯಾನ್ಸ್, ಅದು ಉತ್ತರ ಕರ್ನಾಟಕದಲ್ಲಿ ಅವರು ಮಾಡುವಂತಹ ಸ್ಟೆಪ್ಗಳಂತೂ ಭಿನ್ನ. ಅಲ್ಲಿ ಹೋದಾಗ ರೀಲ್ಸ್ ಮಾಡ್ತಾರೆ. 14-11 11ಕ್ಕೂ 11ರಲ್ಲಿ 3 ಅಂಕಗಳ ಅಂತರದಲ್ಲಿ ಈ ಚಳಿಯ ವಾತಾವರಣದಲ್ಲಿ ಹುಚ್ಚೆಬ್ಬಿಸುವಂತಹ ಕಬಡ್ಡಿಯ ಪ್ರದರ್ಶನ ಜಾನು. ಅಂತಿಮವಾಗಿ ಲಿಖಿತ್ ಮೂಲಕ ಬಂಧನ. ಆಲ್ ಔಟ್ ಸ್ಥಿತಿಯಲ್ಲಿ ಕೋಟೆ ಚೆನ್ನಯ್ಯ. ಕ್ಷಣಾರ್ಧದಲ್ಲಿಯ ಚಿತ್ರಣ ಬದಲಾವಣೆ. ಆಲ್ ಔಟ್ 3 more points. SDM now 17-14. SDM. രണ്ടാം പകുതിയിലാണ് മത്സരം. വിജയ പരാജയങ്ങൾ തമ്മിലുള്ള വ്യത്യാസം 10,000 രൂപയാണ്. 25-ഉം 15-ഉം തമ്മിലുള്ള പോരാട്ടമാണ് ഇവിടെ കാണാനിരിക്കുന്നത്. SDM ഊജിനെ 3 points. 3 points. 3 points. 17 ಸಮಬಲ. ಒಂದು ಕಡೆ ಜಾನು ಪ್ರದರ್ಶನ, ಮತ್ತೊಂದು ಕಡೆ ಆದರ್ಶ ಕೊಪ್ಪಳ. ಜಂಪಿಂಗ್ ಜಪಾನ್ ಜಾನು. ಕಬಡ್ಡಿಯ ಫೈನಲ್ ರೋಚಕ ರೋಮಾಂಚಕ ಕುತೂಹಲ. ಎಂತ ಪಂದ್ಯ. ಹೊಡಿತಾ ಇದೆ ಕುರುಪೇಟೆಯ ಮ್ಯಾಟಂಗಳ. ಎಸ್, 4 ಡಿಫೆಂಡರ್ಗಳ ನಡುವೆ ಮತ್ತೆ ಆದರ್ಶ. 17 ಈಚ್. ಲಾಸ್ಟ್ 5 minutes. ಅಂತಿಮ 5 ನಿಮಿಷದಲ್ಲಿ 17 ಈಚ್. 17 ಸಮಬಲ. जी हाँ, बहुत ही गहरी लड़ाई के साथ आदर्श 4 डिफेंडरों के बीच अंक लाने के प्रयास करते हुए 17 अंकों की बराबरी पर आखिरी 5 मिनट का बुलावा हो चुके हैं. ठंड भरा मौसम पर बहुत ही गर्मा गर्म खेल. जादू लगातार अंकुश डालने में सफल. प्रभावित गेंदबाज हैं, प्रभावित खिलाड़ी हैं. ಕೆಲವೊಂದು ಆಟಗಾರರಿಗೆ ಕೆಲವೊಂದು ಪೊಸಿಷನ್ಗಳು, ರೈಡರ್ಗಳ ಮೇಲೆ ಡಿಫೆಂಡರ್ಗಳು ಡಿಪೆಂಡ್ ಆಗಿದ್ದಾರೆ. ಈಗ ಸುನಿಲ್ ಅವರು ರೈಟ್ ಕಾರ್ನರ್ ಅಲ್ಲಿ, ಕವರ್ ಅಲ್ಲಿ ವರುಣ. ಗಳಲ್ಲಿ ಪಂದ್ಯ ಇದೆ. 17 ಈಚ್. ಯಬಾ ಹೃದಯ ಡಬ 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 ಎನ್ನುವಂತಹ ಫೈನಲ್ ಕದನ ಕೊಪ್ಪಲ್ ಆದರ್ಶ ದಾಳಿಯಲ್ಲಿ. ತಪ್ಪುಗಳ ಪುನರಾವರ್ತನೆಯನ್ನು ಮಾಡ್ತಾರೆ. ಜಾನು ಜೂನಿಯರ್ ನ್ಯಾಷನಲ್ ಆಟಗಾರ ಜಾನು. जी हाँ, ये करो या फिर मरो है ಟ್ಯಾಕಲ್ ಜಾನು ಬಂಧನ. ಬೋನಸ್ ಹೇಳಿದ ರೈಟ್. ಏನಾಯ್ತು? ನಿಖಲ್ಲ ಕರ್ಮ ನಿಖಲ್ಲ.
ಗೇಮಿನ ಈ ಗೇಮ್ ಅಂದ ಚೆಕ್ ಮತ್ತೆ ಆದರ್ಶ್ ಇಲ್ಲಿ ಅಂದಾಜ್ ಅವರೇ ಒಬ್ಬರು ಹಿರಿಯರಿದ್ದಾರೆ ಇಲಿಯಾಸ್ ಕೆರಾಯ ಅಂತ ಹೇಳಿ ಲಾಸ್ಟ್ 3 ಮಿನಿಟ್ಸ್ ಕಳೆದ ರಾತ್ರಿ ಪೂರ್ಣ ರೀತಿಯಲ್ಲಿ RTO ಇಲಿಯಾಸ್ ಎಂಬುದಾಗಿ ಅವರನ್ನು ನಾವು ಪ್ರೀತಿಯಿಂದ ಕರೀತಾರೆ. ಪೂರ್ಣ ಪ್ರಮಾಣದಲ್ಲಿ ಕಬಡ್ಡಿ ಅಂದ್ರೆ ಅವ್ರ ಬಾಡಿಗೆ ಬಹಳಷ್ಟು ಇಷ್ಟ, ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಂಜಾಯ್ ಮಾಡಿ ಅವರು ಕಬಡ್ಡಿಯನ್ನು ನೋಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಇಲಿಯಾಸ್ ಬಾಯ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದುವರಿತಾ 1917 ಅಂತಿಮ ಕೆಲವು ಸಮಯ ಮಾತ್ರ ಉಳಿಕೆಯಾಗಿರುವಂತಹ ವೇಳೆಯಲ್ಲಿ ಸೂಪರ್ ಟೈಗರ್ ಆನ್ ಆಗಿದೆ. 1917 ಆದರ್ಶ ಮೇಡಂ 19-17 ಕೋಟಿ ಚೆನ್ನಯ್ಯ ಮರಿಪಾದ ಲೀಡ್ ചെയ്തു 2 പോയിന്റ്. ആഴമായ റൈഡിലൂടെ ഡീപ്പായ റൈഡിലൂടെ ആഹാ ഇവിടെ സൂപ്പർ ടാക്കൽ 19 each. ಓಹೋ ಎಂತ ಪಂದ್ಯ. ಆಕ್ಚುಲಿ ಇದು ಚೆನ್ನಾಗಿರೋದು. ಎಸ್ 19ರ ಸಮಬಲ ಪೆಟ್ರೋಲ್ ಸೈಲೆಂಟ್ ಆಗಿದ್ದ ಕ್ರೌಡ್ ಈಗ ವೈಲೆಂಟ್ ಆಗ್ತಾರೆ. 19 each. ಕಳೆದ ಕೆಲವೊಂದು ಪಂದ್ಯಗಳಿಂದ ಆ ಒಂದು ಆವೇಶ, ಒಂದು ಉತ್ಸಾಹ ಕೊರತೆ ಇತ್ತು, ಅದೆಲ್ಲವೂ ಕೂಡ ಇಮ್ಮಡಿಯಾಗಿ ಫೈನಲ್ ಅಲ್ಲಿ ಲಭ್ಯವಾಗ್ತಾ ಇದೆ. ಲಾಸ್ಟ್ 2 ಮಿನಿಟ್ಸ್ 2 ನಿಮಿಷಗಳ ಅವಧಿಯಲ್ಲಿ 19 each. 19ರ ಸಮಬಲದಲ್ಲಿ ಪ್ರೇಕ್ಷಕರಿಗೆ ಕೂರಲಿಲ್ಲ, ನಿಲ್ಲಗಿಲ್ಲ. ಕಬಡ್ಡಿಯ ಮನಮೋಹಕ ಸನ್ನಿವೇಶಗಳು. ವರುಣನ ಆಗಮನ. ಥರ್ಡ್ ರೈಟ್ ದಾಳಿಯಲ್ಲಿ ಭಾಗವಹಿಸಿ ಸಮರ್ಪಕ ಆಟವನ್ನು ತೋರ್ಪಡಿಸಬೇಕಾಗಿದೆ. ಇದು ಡೂ ಆರ್ ಡೈ. ಬಾತಿಂಗ್ ಸೆಕೆಂಡ್ಗಳು ಓಡ್ತಾನೆ. ಲಾಸ್ಟ್ 60 ಸೆಕೆಂಡ್ಗಳಲ್ಲಿ ನಿರ್ಣಯಿಸುವಂತಹ ಪಂದ್ಯ. 24-20 ಕೋಟಿ ಚೆನ್ನಯ್ಯ 20 Bargosi in action. 24-20. I mean Janu, sorry for the wrong information. Janu got a point. 21-24. ಸಮಯ ಕಳೆದುಕೊಳ್ಳುವಂತಹ ಯೋಜನೆ ಅಂತಿಮ ನಿಮಿಷ ಜಾರಿಯಲ್ಲಿ 3 ಅಂಕಗಳ ಸ್ಪಷ್ಟ ಮೇಲುಗೈಯೊಂದಿಗೆ ತಂಡ ಕೋಟಿ ಚೆನ್ನಯ್ಯ ಮರಿಪಾದ 24-21. ಆಯ್ಕೆ ರೈಡರ್, ಡಿಫೆಂಡರ್, ಆಲ್ರೌಂಡರ್ 3ನೇ ಸ್ಥಾನ ಅಂತೂ ಆಗಿರಬಹುದು. 3-4 ಇದೀಗ ಪಂದ್ಯ ಸರಿಸುಮಾರು ನಿರ್ಣಯ. ಪಂದ್ಯ ಮುಗಿಸುವ ಕೋಟಿ ಚೆನ್ನಯ್ಯ ಮರಿಪಾದ ಚಾಂಪಿಯನ್ ಆಫ್ ದ ಟೂರ್ನಮೆಂಟ್. ಎಕ್ಸಲೆಂಟ್ ಗೇಮ್. ಎದುರಾಳಿ ತಂಡ ಪರಸ್ಪರ ಆಲಿಂಗನವನ್ನ ಹಸ್ತನಾದವನ್ನ ಮಾಡುವಂತಹ ಸುಂದರಗಳಿಗೆ ಥ್ಯಾಂಕ್ ಯು ಫಾರ್ ಆಲ್ ದ ಸ್ಪೆಕ್ಟೇಟರ್ಸ್. ವೀಕ್ಷಕರೇ, ನೀವು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಂಡಿದ್ದೀರಾ. ಕುಪ್ಪೆಟ್ಟಿಯಲ್ಲಿ ಪ್ರತಿ ವರ್ಷವೂ ಇಂತಹ ಕಾರ್ಯಕ್ರಮ ಮಾಡುವಂತೆ ಆಗಲಿ. ಇನ್ನೇನೋ ನೇರವಾಗಿ ಪ್ರಶಸ್ತಿ ಪ್ರದಾನ ಸಮಾನ